ಹಾಯ್ ಫ್ರೆಂಡ್ಸ್, ಹ್ಯಾಪಿ ರಾಜ್. ಇದು ರೀಸೆಂಟಾಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರೋವಂಥ ಒಂದು ಸಿನಿಮಾ ಸ್ಟಾರಿಂಗ್ ಜಿ ವಿ ಪ್ರಕಾಶ್. ಕತೆ ಶುರುವಾಗೋದು ಒಂದು ಊರಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಇರ್ತಾನೆ. ಆ ಸ್ಕೂಲ್ ಟೀಚರಿನ ಮುಖ ನೋಡೋದಕ್ಕೆ ಅಷ್ಟೊಂದು ಹ್ಯಾಂಡ್ಸಮ್ ಆಗಿರಲ್ಲ. ಅದರಿಂದಾಗಿ ಊರಲ್ಲಿ ಅವನ್ನ ಎಲ್ಲರೂ ಆಡ್ಕೋತಾ ಇರ್ತಾರೆ. ಮದುವೆ ಆಗಿ ಎಷ್ಟೋ ವರ್ಷಗಳಾದಮೇಲೆ ಅವನು ಒಂದು ಗಂಡು ಮಗುವಿಗೆ ತಂದೆ ಆಗ್ತಾನೆ. ಆ ಮಗುಗೆ ಅವನು ಹ್ಯಾಪಿ ಅಂತ ಹೆಸರಿಡ್ತಾನೆ. ಹ್ಯಾಪಿ ಬೆಳೆದು ದೊಡ್ಡವನಾಗ್ತಿದ್ದಂಗೆ ಅವರ ಅಪ್ಪ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿಲ್ಲ ಮತ್ತು ಅಷ್ಟೊಂದು ಪರ್ಸ್ನಾಲಿಟಿ ಇಲ್ಲ ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಅವನ ಒಳಗೆ ಬೆಳೀತಾ ಹೋಗುತ್ತೆ. ಹ್ಯಾಪಿ ಅವರ ತಂದೆಗೆ ಲುಕ್ಸ್ ಪರ್ಸ್ನಾಲಿಟಿ ಇಲ್ಲ ಅಂತ ಅವನು ಪ್ರೀತಿಸಿರೋ ಹುಡುಗಿ ಕೂಡ ಅವನ್ನ ಬಿಟ್ಟು ಹೋಗ್ತಾಳೆ. ಇವಾಗ ಹ್ಯಾಪಿಗೆ ಅವರ ತಂದೆಯ ಲುಕ್ಸ್ ಪರ್ಸ್ನಾಲಿಟಿನೇ ಅವನ ಮದುವೆಯ ಜೀವನಕ್ಕೆ ಅಡ್ಡಿಯಾಗಿರುತ್ತೆ. ಇವಾಗ ಹ್ಯಾಪಿ ಯಾವುದಾದ್ರೂ ಒಂದು ದೂರದ ಊರಲ್ಲಿ ಕೆಲಸ ಹುಡುಕೊಂಡು ಅಲ್ಲಿ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗಬೇಕು ಅನ್ನೋ ತೀರ್ಮಾನನ ಮಾಡ್ತಾನೆ. ಅದೇ ಸಮಯದಲ್ಲಿ ಅವನಿಗೆ ಬ್ಯಾಂಗ್ಳೂರಲ್ಲಿ ಒಂದು IT ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಅಲ್ಲಿಂದ ಅವನು ಪ್ಲ್ಯಾನ್ ಮಾಡ್ಕೊಂಡಿರೋ ಹಾಗೆ ಅವ್ನಿಗೆ ಇಷ್ಟವಾಗಿರುವಂಥ ಹುಡುಗಿನ ಪ್ರೀತಿಸಿ ಮದುವೆ ಆಗ್ತಾನೆ ಅನ್ನೋದೇ ಈ ಒಂದು ಕಥೆಯ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ಹ್ಯಾಪಿ ರೋಲ್ ಮಾಡಿರೋದು ಜಿ ವಿ ಪ್ರಕಾಶ್. ಫಸ್ಟ್ ಹಾಫ್ ಆಫ್ ದ ಮೂವಿಯಲ್ಲಿ ನನಗೆ ಅವ್ರ ಆ್ಯಕ್ಟಿಂಗ್ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಮೋಸ್ಟ್ ಆಫ್ ದ ಸೀನ್ಸಲ್ಲಿ ಒಂದೇ ರೀತಿಯ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಆಫ್ ದ ಮೂವಿಯಲ್ಲಿ ಅವರ ಆ್ಯಕ್ಟಿಂಗ್ ಫಸ್ಟ್ ಹಾಫ್ಗಿಂತ ಬೆಟರ್ ಆಗಿ ಬಂದಿದೆ. ಹೀರೋಯಿನ್ ರೋಲ್ ಮಾಡಿರೋದು ಶ್ರೀ ಗೌರಿ ಪ್ರಿಯಾ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅವರ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಹ್ಯಾಪಿಯ ತಂದೆ ರೋಲ್ ಮಾಡಿರೋದು ಜಾರ್ಜ್ ಮಾರಿಯನ್. ಹೀರೋ ಬಿಟ್ಟರೆ ಈ ಒಂದು ಫಿಲಮಲ್ಲಿ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರೋದು ಅಂದರೆ ಈ ಒಂದು ಕ್ಯಾರೆಕ್ಟರ್ಗೆ. ಫಸ್ಟ್ ಹಾಫ್ ಆಫ್ ದ ಮೂವಿಯಲ್ಲಿ ಇವರ ಕ್ಯಾರೆಕ್ಟರ್ಗೆ ಅಷ್ಟೊಂದು ಚಾಲೆಂಜಿಂಗ್ ಸೀನ್ಸ್ ಇಲ್ಲ. ಆದರೆ ಸೆಕೆಂಡ್ ಹಾಫ್ ಆಫ್ ದ ಮೂವಿಯಲ್ಲಿ ಇವರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲಲ್ಲೇ ಬಂದಿದೆ. ಈ ಫಿಲಮ್ಗೆ ಇವರು ಸೆಕೆಂಡ್ ಹೀರೋ ಅಂತಲೇ ಹೇಳ್ಬೋದು. ಹೀರೋಯಿನ್ ತಂದೆ ರೋಲ್ ಮಾಡಿರೋದು ಅಬ್ಬಾಸ್. ಅವರ ಆ್ಯಕ್ಟಿಂಗ್ ಕೂಡ ತುಂಬ ಸೆಟಲ್ಡ್ ಆಗಿ ಬಂದಿದೆ. ಅವ್ರದ್ದೇ ಆದ ಸ್ಟೈಲಲ್ಲಿ ಆ ಒಂದು ರೋಲ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ ಕತೆ ತುಂಬ ಸಿಂಪಲ್ಲಾಗಿ ಬರ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದರೆ ಫಸ್ಟ್ ಹಾಫ್ ಆಫ್ ದ ಮೂವಿ ತುಂಬ ಫನ್ನಿಯಾಗಿ ತೊಗೊಂಡೋಗಿದ್ದಾರೆ. ಫಸ್ಟ್ ಹಾಫ್ ಆಫ್ ದ ಮೂವಿಯಲ್ಲಿ ಬರುವಂತಹ ಕೆಲವು ಸೀನ್ಸ್ ನನಗೆ ಸ್ಕ್ರೀನ್ ಪ್ಲೇ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಸೆಕೆಂಡ್ ಹಾಫ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫ್ ಆಫ್ ದ ಮೂವಿಯಲ್ಲಿ ಹ್ಯಾಪಿ ಫಾದರ್ ಕ್ಯಾರೆಕ್ಟರ್ನ ಹೀರೋ ಕ್ಯಾರೆಕ್ಟರ್ ಲೆವೆಲ್ಗೆ ಎಲಿವೇಟ್ ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಕಾಮಿಡಿ ಜೊತೆಗೆ ಫ್ಯಾಮಿಲಿ ವ್ಯಾಲ್ಯೂಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ರಿಯಲ್ ಲೈಫಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆಯ ಪಾತ್ರ ಎಷ್ಟು ಮಹತ್ವದ್ದು ಅಂತ ತೋರಿಸಿದ್ದಾರೆ. ಫಿಲಮ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಕೊಟ್ಟಿರ್ತಾರೆ. ಸೆಕೆಂಡ್ ಹಾಫಲ್ಲಿ ಒಂದು ಸೀನ್ ಬರುತ್ತೆ. ಅದೇನೆಂದರೆ ಹ್ಯಾಪಿ ಅವರ ತಂದೆ ಅವನಿಗಿರೋವಂಥ ಆಸ್ತಿನ ರಿವೀಲ್ ಮಾಡೋವಂಥ ಸೀನ್ ಅದು. ಅದರ ಪ್ರಕಾರ ಹ್ಯಾಪಿ ಅವರ ತಂದೆ ಹತ್ರ 100 ಎಕರೆ ಜಮೀನು ಮತ್ತು ಲಕ್ಷಾಂತರ ರೂಪಾಯಿ ಆದಾಯ ಇದೆ ಅಂತ ತೋರಿಸಿದ್ದಾರೆ. ನನಗೆ ಅನಿಸಿದ್ದು ಒಬ್ಬ ಸ್ಕೂಲ್ ಟೀಚರ್ ಹತ್ರ ಇಷ್ಟೊಂದು ಆಸ್ತಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ. ಫಿಲಮಲ್ಲಿ ಈ ಒಂದು ಕ್ಯಾರೆಕ್ಟರ್ನ ಎಲಿವೇಟ್ ಮಾಡೋದಕ್ಕೆ ಹೋಗಿ ಡೈರೆಕ್ಟರು ಲಾಜಿಕಲ್ ಮಿಸ್ಟೇಕ್ ಮಾಡಿದ್ರು ಅಂತ ನನಗನ್ನಿಸ್ತಾ ಇದೆ. ಈ ತರಹದ ಕೆಲವು ಲಾಜಿಕಲ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದಿದ್ರೆ ಫಿಲಮ್ ಇನ್ನೂ ನ್ಯಾಚುರಲ್ ಆಗಿ ಬರ್ತಾಯಿತ್ತು. ಓವರಾಲ್ ಆಗಿ ಔಟ್ಪುಟ್ಟು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾಯಿತ್ತು. ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ ನನಗೆ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು. ಫಿಲಮಲ್ಲಿ ಯೂಸ್ ಮಾಡಿರೋಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಓವರಾಲ್ ಆಗಿ ನಾನು ಈ ಮೂವಿನ ಎಂಜಾಯ್ ಮಾಡಿದೆ. ನೀವೇನಾದರೂ ರಾಮ್ ಕಾಮ್ ಮತ್ತು ಫ್ಯಾಮಿಲಿ ಮೂವೀಸ್ನ ಇಷ್ಟಪಡೋರಾದರೆ ಈ ಮೂವಿ ನಿಮಗೆ ಬೆಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 3.75 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.